ॐ ब्रह्मानन्दं परमसुखदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलाचलं सर्वदि साक्षिभूतं भावातीतं त्रिगुणरहितं श्रीसद्गुरुनित्यं नमामि। महायोगपीठे तटे भीमरत्यं वरं पुण्डलीकाय दातो मुनीन्द्रे समागत तिष्ठन्तमहानन्दकन्दं परब्रह्मलिङ्गं भजे पाण्डुरङ्गरूप्रतमनमोना दुसरे चरण संताचिया त्यांच्या कृपादाने कथेचा विस्तार बाबाजी सद्गुरुदास तुका गुरुर्ब्रह्मा गुरुर्विष्णू गुरुर्देवो महेश्वरा गुरुर् साक्षात् परब्रह्म तस्मै ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಜಗದ್ವ್ಯಾಪಕನಾಗಿರುವಂತಹ ಪರಮಾತ್ಮನ ಅನಂತ ಚರಣ ಕಮಲಗಳಿಗೆ ನಮನವನ್ನು ಸಲ್ಲಿಸಿ, ಯಾವ ಅದ್ವೈತ ಸಂಪ್ರದಾಯದ ವರಿಷ್ಠರಾಗಿರುವಂಥ ಜಗದ್ಗುರು ಆಚಾರ್ಯ ಶಂಕರರು, ತುಕೋಬರಾಯರು, ಬಸವಾದಿ ಶರಣರು ಎಲ್ಲರ ಶ್ರೀಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ಗುರುವರಿಗಾಗಿರುವಂಥ ಕೃಷ್ಣ ಸ್ವಾಮಿ, ಹರಿಭಾವ ಸ್ವಾಮಿ ಅವರ ಶ್ರೀಚರಣಗಳಲ್ಲಿಯೂ, ಶರತ್ ಸ್ವಾಮಿ ಅವರ ಶ್ರೀಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ, ಪಂಡರಿ ಸಂಪ್ರದಾಯದ ಸಮಸ್ತ ಶ್ರೀ ಗುರು ಚರಮೂರ್ತಿಯವರ ದಿವ್ಯ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸುತ್ತಾ, ಬೆಳಗಿನ ಜಾವ ಉಪಸ್ಥಿತರಿರುವಂಥ ಎಲ್ಲ ಸಂತ ಮಹಂತರೇ, ಶರಣರೇ, ಸಿದ್ಧ ಸಾಧಕರೇ ತಮ್ಮೆಲ್ಲರ ಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ನಿನ್ನೆ ದಿನ ಜ್ಞಾನೇಶ್ವರಿಯವರು ಗುರುವಿನ ಎದುರಿಗೆ ಮತ್ತು ಗ್ರಂಥದ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ. ಈ ಗ್ರಂಥ ಹೇಗದ ಅಂತ ಹೇಳಿದ್ರೆ ಅಗಾಧದ ಆಕಾಶಕ್ಕೆ ಹೋಲಿಸ್ತಾರೆ. ಅಂತ ಆಕಾಶ ಎತ್ತರ ನಾವು ಗ್ರಂಥದ ವರ್ಣನೆ ಮಾಡಬೇಕಾಗಿತ್ತಂದ್ರೆ ನಾವು ಆಕಾಶ ಅಷ್ಟೇ ಬೆಳಿಬೇಕಾಗಿತ್ತು ಅಂತ ಹೇಳ್ತಾರೆ. ನಾವು ಈ ಗ್ರಂಥದ ಬಗ್ಗೆ ಹೇಳಕ್ ಹೊರಟಿದ್ದೀನಿ ಖರೆ, ಆದ್ರೆ ನನಗೆ ಸಾಮರ್ಥ್ಯ ಇಷ್ಟಿಲ್ಲ. ಇದರ ಸಾಮರ್ಥ್ಯ ಎಷ್ಟದಪ್ಪ ಅಂತ ಹೇಳಿದ್ರೆ ಆಕಾಶಕ್ಕೆ ಹೋಲಿಕೆ ಕೊಡ್ತಾರೆ, ಸೂರ್ಯನಿಗೆ ಹೋಲಿಕೆ ಕೊಡ್ತಾರೆ. ಹೀಗೆ ಅಗಾಧವಾಗಿರುವಂಥ ಈ ಮಹಾನ್ ವಿಷಯವನ್ನು ವೇದಗಳಿಗೂ ತಿಳಿಯದೇ ಹೋಯಿತು. ವೇದಗಳಿಗೂ ತಿಳಿಯದೆ ಹೋಗಿರುವಂಥ ಈ ವಿಷಯ ಇನ್ನೇನು ನಾನು ಅಲ್ಪಮತಿ ಅಂತ ಅವರು ತಮ್ಮನ್ನು ತಾವು ಅಂಥ ದೃಷ್ಟಿಯಲ್ಲಿ ಹೇಳ್ಕೊತ ಹೋಗ್ತಾರೆ. ಆಗ ನಿದ್ರೆಯಲ್ಲಿ ವೇದಗಳೇ ಪ್ರಕಟ ಆದವು. ಇಲ್ಲಿ ಸ್ವಯಂ ಸೋಮುಖ ಪರಮಾತ್ಮನೇ ಪ್ರತ್ಯಕ್ಷ ಅನುವಾದ ಮಾಡಿರುವಂಥ ಈ ಅಕ್ಷರಗಳು ಮತ್ತೆಷ್ಟು ಗಹನ ಆಗಿರಲಿಕ್ಕಿಲ್ಲ ಅಂತಾರೆ. ನಿದ್ರೆಯಲ್ಲಿ ಏನು ಪ್ರಕಟ ಆಗಿರುವಂಥ ವೇದಗಳೇ ಇಷ್ಟ ಗಹನ ಆಗಿರುವಾಗ ಸೋಮುಖೇ ಸರ್ವೇಶ್ವರ ಸೋಮುಖದಿಂದ ಪರಮಾತ್ಮ ಪ್ರತ್ಯಕ್ಷ ಅನುವಾದ ಮಾಡಿರುವಂಥ ಈ ಗ್ರಂಥ ಇನ್ನಿಷ್ಟು ಅಗಾಧ ಆಗಿರಬಹುದಲ್ಲ ಅನ್ನುವಂಥ ಮಾತನ್ನ ತಾವು ಆ ಗ್ರಂಥದ ಮಹಿಮೆ ಹೇಳ್ತಾ ಹೋಗ್ತಾರೆ. ಇವತ್ತಿನ ಓವಿಗಳು ಐಸೆ ಜೆ ಅಗಾಧ ಜೇತ ವೇಢಾವತಿ ವೇದ ತೇತ ಅಲ್ಪಮತಿ ಮನ್ಮತಿ ಮಂದ ಕಾಯ ಹೋಯ ಹೇ ಅಪಾರ ಕೈಸೆ ನಿ ಕವಳಾವೆ महातेज कवणे धवळावे गगन मुठी सुवावे मुसुके केवे परियेत आसे एकु आधारू तेणीचे बोले मी सदुरू जैसानुकूल श्री गुरु ज्ञान देवो मने ऐसा है ऐसा जे अगाध जेथ वेडावती वेद तेत अल्पमती अल्पमी मती मंद
ಆಯಹೋಯ. ವೇದಗಳಿಗೆ ಆಗದಂತ ಆತನ ಮಹಿಮೆ ತಿಳಿಯದೇ ಹೋದವು ವೇದಗಳು ನೇತಿ ನೇತಿ ಎಂದು. ಇನ್ನೇನು ನಂದ ಅಲ್ಪಮತಿ ಅಲ್ಪಮೀ ಮತಿ ಮಂದ, ನಾನು ಅಲ್ಪ ಇದ್ದೇನೆ ಮತಿ ಮಂದ ಅಂತ ಹೇಳ್ತಾರೆ. ವೇದಗಳಿಗೆ ತಿಳಿಯದಂತ ಈ ರಹಸ್ಯ ಇನ್ನೇನು ನನ್ನ ಅಲ್ಪಮತಿಗೆ ತಿಳಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಂಥ ಮಹಾನ್ ಪರಿಪೂರ್ಣ ಗುರುವಿನ ಎದುರಿಗೆ ಇರುವಂತ ಶಿಷ್ಯನ ಶ್ರದ್ಧೆ ಹೇಗಿರತ್ತ. ಅದಕ್ಕೆ ನಿನ್ನೆ ತಮ್ಮಣ್ಣಪ್ಪ ಅವರು ಹೇಳ್ತಿದ್ರು, ನನಗೆ ಏನೂ ಬರಂಗಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಾನು ಕಲಿಬಹುದು, ನನಗೇನೂ ಬರಲ್ಲಪ್ಪ ಅಂತ ಹೇಳಿದ್ರೆ ಕಲಿಬಹುದು. ಈಗ ನಾನು ಇಟ್ಟು ಓದ್ಕೊಂಡೇನಿ, ಇವ್ರೇನು ಹೇಳ್ತಾರ ನೋಡು ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೇನು ಕಲೀಲಿಕ್ಕೆ ಆಗಲ್ಲ. ಹಂಗ ಜ್ಞಾನೇಶ್ವರ ಮೌರ್ಯವರು ಯಾಕಂತ ಹೇಳಿದ್ರೆ ಈ ಗ್ರಂಥ ಹೆಂಗಪ್ಪ ಅಂತ ಅಂದ್ರ, ಈ ಗೀತಾಶಾಸ್ತ್ರವು ಗಹನದ, ಇದರ ಸ್ಥಾನದಲ್ಲಿ ವೇದಗಳ ಮತಿಯೂ ಕೂಡ ಕುಂಠಿತ ಆಗ್ಯದಂತಾರೋ. ವೇದಗಳಿಗೂ ತಿಳಿಯದಂತೆ ಇರುವಂತ ಈ ಗೀತಾಶಾಸ್ತ್ರ ಅಂದ ಬಳಿಕ ಇಲ್ಲಿ ಅಲ್ಪಜ್ಞನು ಮಂದಮತಿಯೂ ಆದ ನನ್ನಂತವನ ಪಾಡೇನು. ಅಲ್ಪಜ್ಞ ಮತ್ತು ಮಂದಮತಿ ಅಂತ ಹೇಳ್ತಾರ. ನಾವು ಎಲ್ಲರೂ ಈ ಸ್ಥಿತಿಯೊಳಗೆ ಇರಬೇಕು ನೋಡ್ರಿ, ಶ್ರವಣದೊಳಗೆ. ನಾವು ಪ್ರತಿದಿನ ಕಲಿಯೋದು ಬಹಳ ಇರ್ತದ. ಆಚಾರ್ಯ ಶಂಕರಾಚಾರ್ಯರು ಏನು ಬರೆದಿಲ್ಲ ಹೇಳಿ, ಎಲ್ಲವನ್ನೂ ಬರೆದ್ರಾಗರು ಅವ್ರ ಶಿಷ್ಯಂದ್ರೆ ಹೇಳಿದ್ರತ್ತ, ಸ್ತುತಿ ಮಾಡಿದ್ರಂತ ಶಿಷ್ಯರು. ಏನ್ ಗುರುದೇವ ಬಹಳ ಅದ್ಭುತ ಬರದ್ರಿ ಅಂದ. ಅದ್ಭುತ ಹೇಳಿದ್ರಿ ಅಂದಾಗ ಶಂಕರ ಹೇಳಿದ್ರತ್ತ, ಏನು ಬರ್ದಿನ ಅಂತ ಹೇಳಿದ್ರ ನೋಡಿಲ್ಲಿ ಅಂತ ಹೇಳಿ ಅವ್ರ ಕೈಯಾಗಿಂದ ದಂಡ ಸಮುದ್ರನೊಳಗೆ ಎದ್ದು ಮ್ಯಾಲೆ ಎತ್ತಿದ್ರತ್ತ. 3 ಹನಿ ನೀರು ಬಿದ್ದುವತ್ತ ದಂಡದ ಮೇಲೆ ನೀರು. ಆ 3 ಹನಿ ನೀರು ಕೆಳಗೆ ಬಿದ್ದಾಗ ಹೇಳಿದ್ರ ಶಂಕರ, ನನಗಿಷ್ಟ 3 ಹನಿ ತಿಳಿದವು, ಸಮುದ್ರ ಇಟ್ಟು ಗಾಡ್ದೈತ್ ನೋಡಂದ್ರ. ಅದು ನನಗ 3 ಹನಿ ವಿಷಯ ತಿಳಿದದ, ಇನ್ನು ಸಮುದ್ರ ಇಷ್ಟು ದೊಡ್ಡದದ, ಇಷ್ಟ ಅಪಾರ ಅದರದ್ದು ಜ್ಞಾನ. ನನಗ ನಾ ತಿಳ್ಕೊಂಡಿದ್ದು ಇಟ್ಟ, ಇನ್ನ ಅದು ಇನ್ನೂ ಇಷ್ಟು ತುಂಬ್ಯದ, ಅಷ್ಟನ್ನ ಯಾವಾಗ ತಿಳ್ಕೊಳ್ಳೋದು ಅಂತ ಹೇಳಿದ್ರ. ಹೀಗೆ ಮನುಷ್ಯನಲ್ಲಿ ಶ್ರದ್ಧೆ ಇದ್ದಾಗ ಈ ಮತಿಯಲ್ಲಿ ಇಷ್ಟು ಇಂಥ ಶ್ರೇಷ್ಠ ವಿಷಯಗಳು ಬರ್ತಾವ. ನಾನು ಅಲ್ಪಮತಿ ಮಂದಮತಿ ಅಂತ ಹೇಳ್ತಾರೆ. ಅವರು ಯಾವ ಒಂದು ಸಣ್ಣತನದಿಂದ ಮಾತಾಡ್ತಾರೆ. ನನ್ನಂತವನ ಪಾಡೇನು ಅಂತ ವೇದಗಳಿಗೆ ತಿಳಿಯದಂತ ಪರಮಾತ್ಮನ ಆ ಸ್ವರೂಪ ಇನ್ ನನಗೇನು ತಿಳಿತದಪ್ಪ ಅದರದ್ದು ಅಂತ ಹೇಳ್ತಾರೆ. ಈ ಅಪಾರವಾದ ಗೀತಾ ತತ್ವವನ್ನು ಹೇಗೆ ತಿಳಿದುಕೊಳ್ಳಬೇಕು, ಈ ತತ್ವವನ್ನು ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ ಅದ? ಸೂರ್ಯನ ತೇಜಸ್ಸನ್ನು ಯಾರು ಬೆಳಗಬೇಕು? ಸೂರ್ಯನ ತೇಜಸ್ಸನ್ನ ಯಾರು ಬೆಳಗಲು ಸಾಧ್ಯ ಹೇಳ್ರಿ? ಹಾಗಾಗಿ ಸೂರ್ಯ ಅದಕ್ಕೆ ಆತನೇ ಸಾಟಿ, ಅದಕ್ಕೆ ಗೀತಾಶಾಸ್ತ್ರವು ಅದಕ್ಕೆ ಸಾಟಿ. ಇಂಥ ಮಂದಮತಿ ನನಗೇನಾದಿತ್ತು, ಅಲ್ಪಜ್ಞನೂ ಮಂದಮತಿಯು. ಸೂರ್ಯನ ತೇಜವನ್ನು ಯಾರು ಬೆಳಗಬೇಕು? ಪ್ರಶ್ನೆ ಹಾಕೋತ್ ಹೋಗ್ತಾರೆ. ಈ ಗೀತಾ ತತ್ವವನ್ನು ಹೇಗೆ ತಿಳಿದುಕೊಳ್ಳಬೇಕು? ನಾವಂತೂ ಗೀತಾ ಅಭ್ಯಾಸ ಮಾಡಿದ್ವಿ, ನಮಗ್ ತಿಳಿತಳ್ರಿ, ನಾವು ತಿಳ್ಕೊಂಡ್ಬಿಟ್ಟಿವಿ ಅಂತ ತಿಳ್ಕೊಂಡಿವಿ. ಸಣ್ಣ ಹುಳವು ಆಕಾಶವನ್ನು ತನ್ನ ಮುಷ್ಟಿಯಲ್ಲಿ ಹೇಗೆ ಹಿಡಿಯಬೇಕು ಹೇಳ್ರಿ? ಆಕಾಶವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿಲಿಕ್ಕೆ ಆಗ್ತದ ಒಂದು ಸಣ್ಣ ಹುಳ? ಆಗುವುದಿಲ್ಲ. ಅಂದ್ರೆ ಗೀತಾ ಅಷ್ಟು ಅದ್ಭುತವಾದಂತ ಮಹಾನ್ ಗ್ರಂಥ ಅದ. ಆದರೆ ಅಂತ ಹೇಳ್ತಾರ ನೋಡ್ರಿ, ಆದರೆ ಅಂತ ಶಬ್ದ ಬಂತೇವ. ಇಷ್ಟೆಲ್ಲಾ ಪ್ರಶ್ನೆ ಹಾಕೋತ್ ಹೋದ್ರು ವೇದಗಳಿಗೆ ತಿಳಿಲಿಲ್ಲ, ನನ್ನ ಮತಿಗೆಲ್ಲಿ ತಿಳಿತದ, ನಾನು ಅಲ್ಪಜ್ಞ, ನನ್ನಂತವನು ಪಾಡೇನು, ಈ ತತ್ವವನ್ನು ಹೇಗೆ ತಿಳಿದುಕೊಳ್ಳಬೇಕು? ಸೂರ್ಯನಿಗೆ ಮತ್ಯಾರು ಬೆಳಗಬಲ್ಲರೇ? ಸೂರ್ಯನಿಗೆ ಮತ್ಯಾರು ಬೆಳಗುವರು? ಹೀಗೆ ಹೇಳ್ತಾ ಹೋಗಿ ಮುಂದೆ ಹೇಳ್ತಾರೆ, ಆದರೆ ಅಂತ ಶಬ್ದ ಬಂತಿಲ್ಲ. ಆದರೆ ಅಂದ್ರೆ ಶ್ರೀ ಜ್ಞಾನದೇವರು ಏನ್ ಹೇಳ್ತಾರಂದ್ರೆ, ಶ್ರೀ ಗುರುಗಳು ನನಗೆ ಅನುಕೂಲ ಇರುತ್ತಾರೆ. ನೋಡ್ರಿ, ಇಷ್ಟೆಲ್ಲ ಆಗದೆ ಇರುವಂತ ಕಷ್ಟಕರವಾದಂತ ಕೆಲಸವು ಶ್ರೀ ಗುರುಗಳು ನನಗೆ ಅನುಕೂಲ ಇರುತ್ತಾರೆ. ನೋಡ್ರಿ, ಯಾರ ಅನುಕೂಲ ಇರ್ಬೇಕ್ರಿ? ಗುರು.
ಗುರು ತೋರಿಸದಲ್ಲದೆ ತೋರದಣ್ಣ ಸಾರೆ ಚೆಲ್ಲಿದ ಮುಕುತಿ. ಈ ಜಗತ್ ಹೆಂಗ ಅಂತ ಹೇಳಿದ್ರ ಏನು ಸಂಪತ್ತು ಆನಂದ ನಿಮಗೆ ಏನು ಬೇಕು ಸರ್ವ ಸುಖಗಳು ಬಹಳಷ್ಟು ಅದ್ಭುತದವು. ಆದ್ರೆ ಅಷ್ಟೊಂದು ಸುಖಗಳು ನಮ್ಮನ್ನು ಇದ್ರೂ ಸಹ ನಮಗೆ ಯಾಕೆ ಅವು ಅನುಕೂಲ ಆಗೋದಿಲ್ಲ ಅಂದ್ರೆ ನಾವು ಏನೋ ಹಿಡ್ಕೊಂಡಿರ್ತೇವೆ. ಏನೋ ಹಿಡ್ಕೊಂಡಾಗ ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಮಲೆ ಆದಾಗ ಜಗತ್ತೆಲ್ಲ ಏನು ಕಾಣ್ತದ್ರಿ? ಹಸಿರು ಕಾಣ್ತದ, ನಮಗೆ ನೀಲಿ ಕಾಣ್ತದ. ಹಂಗ ನಮ್ಮೊಳಗ ದೇಹಾತ್ಮಕ ಬುದ್ಧಿ ಇರುವುದರಿಂದ ನಮಗ ಆ ಆನಂದವನ್ನು ತೋರುವುದಿಲ್ಲ, ಆ ಆನಂದ ನಮಗ ಕಾಣುವುದೇ ಇಲ್ಲ. ಆದರೆ ಗುರುಗಳು ನನಗೆ ಅನುಕೂಲ ಇರುತ್ತಾರೆ. ಗುರುಗಳು ನನಗೆ ಅನುಕೂಲ ಅದರ, ಹಿಂದೆ ಬೆನ್ನಿನಿಂದ ಇಂಥ ಮಹತ್ ಕೃತ್ಯವನ್ನು ಮಾಡಲಿಕ್ಕೆ ಅವರೇ ನನಗೆ ಆಧಾರವಿರುತ್ತಾರೆ ಮತ್ತು ಇದರಿಂದಲೇ ನನಗೆ ಧೈರ್ಯ ಬಂದಿರುತ್ತದೆ. ನಾನು ಮಾತಾಡವಲ್ಲ, ನನ್ನ ಹಿಂದೆ ಗುರು ಅದಕ್ಕೆ ಮಾತು ಶುರು ಮಾಡೇನೆ. ಇಲ್ಲ ನನಗ ಮಾತಾ ಬರ್ತಿರ್ಲಿಲ್ಲ, ನನಗೇನು ಗೊತ್ತು. ಈಗ ಎದ್ದು ಹಿಂಗೆ ಕಣ್ಣು ತೆಗೆದ 14 ವರ್ಷ 16 ವರ್ಷದ ಹುಡುಗ 16 ವರ್ಷದ ಹುಡುಗಿಗೆ ಇಂಥ ಮಹಾನ್ ಕೆಲಸಕ್ಕೆ ಕಾರ್ಯಕ್ಕೆ ಹಾಕಿದಾರ ಅಂತ ಹೇಳಿದ್ರ ಇದು ನನ್ನಿಂದ ಆಗದಪ್ಪ. ನಮಗ್ ಹಿಂದ ಗುರುವಾರ ಏನ್ರಿ, ನನ್ನಿಂದ ಗುರುವಾರ. ಈ ಶಾಸ್ತ್ರಗಳು ಗುರು ಬಿಟ್ಟು ಬೇರೆ ಏನೂ ಇಲ್ಲಲ್ರಿ ಅಂದ್ರೆ ಏನೂ ಇಲ್ಲದು ಶಾಸ್ತ್ರ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಒಂದ್ ದಿವ್ಸ ಬಿಟ್ರೆ ಮತ್ ಮರುದಿವ್ಸ ಗುರುವಿನ ಮರಣನೆ ಬರತೈತಿಲ್ಲಿ. ಇನ್ನು ಗುರು ದೀಕ್ಷೆ ತಗೊಳ್ಳೋರಿಗೆ ಏನಂತಾರ, ದಿನ ಅದನ್ನ ಹೇಳ್ತಾರಲ್ಲಪ್ಪ, ಇವರು ಬ್ಯಾರೆ ಏನು ಕೆಲಸ ಇಲ್ಲೇನು ಇವ್ರಿಗೆ ಅಂತ ಅವ್ರಿಗೆ ಅನ್ನಿಸ್ತದ. ಆದ್ರೆ ನಾವೇನು ಹೇಳಾಕತ್ತಿಲ್ಲ. ಮತ್ತ ಅಲ್ಲಿಗೆ ಬರ್ತದ. ಎಲ್ಲಿಗೆ ಬರ್ತಾರ ಅಂತ ಹೇಳಿದ್ರೆ ಯಾರಪ್ಪನ ಅಪ್ಪಗೆ ಬರುದು. ಗುರು ಅನುಕೂಲ ಇದ್ದರೆ, ಗುರು ಹಿಂದೆ ಅನುಕೂಲ ಇದ್ದಾನ, ಆ ಧೈರ್ಯ ನನಗೆ ಬರ್ತದ ನೋಡ್ರಿ ಅಂತ ಹೇಳ್ತಾನೆ. ಇಂಥ ಮಹಾನ್ ಗ್ರಂಥವನ್ನು ಹೇಳಲಿಕ್ಕ ಗುರು. ಅದಕ್ಕೆ ನಾವು ನಮ್ಮ ಇಚ್ಛೆಯಿಂದ ಈ ಗ್ರಂಥ ಪ್ರಾರಂಭ ಮಾಡಿಲ್ರಿ. ನಮ್ಮ ಇಚ್ಛೆಯಿಂದ ನಾವು ಏನೂ ಮಾಡಕ್ ಹೋಗಿಲ್ಲ. ನಾವು ಶಾಣೆ ಅದೀನಿ ಅಂತ ಹೇಳಿ ಏನಾರ ಮಾಡಕ್ ಹೋದೆವು ಅಂದ್ರೆ ಅರ್ಧಕ್ಕೆ ನಿಲ್ತಾವ. ಹಿಂದೆ ಬಂಜಾರ ಭಾಷಾದೊಳಗೆ ಭಗವದ್ಗೀತೆ ಪ್ರಾರಂಭ ಮಾಡ್ರಂತ ಹೇಳಿದವರು ಗುರುಗಳೇ. ಬಂಜಾರ ಭಾಷಾದೊಳಗೆ ಗ್ರಂಥ ಪ್ರಾರಂಭ ಮಾಡ್ರಿ, ಆ ಜನಾಂಗಕ್ಕೆ ಏನಾದ್ರೂ ಒಂದಿಷ್ಟು ಎಚ್ಚರ ಕೊಡ್ರಿ ಅಂತ ಹೇಳಿ. ಅವ್ರು 2 ವರ್ಷ ಕೇಳಿದ್ರು, ಏನು ಎಚ್ಚರ ಆದ್ರು, ಏನು ತಗೊಂಡ್ರು, ಅವ್ರ ಬುದ್ಧಿ ಒಳಗಿಂದ ಎಷ್ಟು ಭೇದ ತೆಗೆದ್ರು ನನಗಂತೂ ನಾನರಿಯೆ. ಯಾಕಂದ್ರೆ 2 ವರ್ಷ ಭಗವದ್ಗೀತಾ ಕೇಳಿದ ಮೇಲೂ ಮೊನ್ನೆ ಅಲ್ಲಿ ಪಂಢರಪುರಕ್ಕೆ ಹೋದಾಗ ಏನೋ 4 ಶಬ್ದ ನನ್ನ ಕಿವಿಗೆ ಬಿದ್ದು. ಅವ್ರ ಮಠದ ಗುರುಗಳು ಬೇರೆ, ನಮ್ಮ ಮಠದ ಗುರುಗಳು ಬೇರೆ, ಅವ್ರ ಮಠ ಬೇರೆ, ಇವ್ರ ಮಠ ಬೇರೆ ಅನ್ಕೋತ ಕೂತಿದ್ರಲ್ಲಿ. 2 ವರ್ಷ ಭಗವದ್ಗೀತೆ ಕೇಳಿದವರು. ಗುರು ಎಲ್ಲ ಒಂದೇ ಅನ್ನೋ ಭೇದನೆ ನಮಗ್ ಹೋಗಿಲ್ಲ ಅಂದಮೇಲೆ ಇನ್ನೇನು ಪ್ರವಚನ ಕೇಳಿದ, ಇನ್ನೇನು ಭಗವದ್ಗೀತೆ ತಿಳಿತದ? ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಅಂತಾರ, ಇಲ್ಲಿ ಅಷ್ಟು ಸರಳ ಅಲ್ಲ ತಿಳಿಯುವುದು ಅಂತಾರ ಅವ್ರು. ಇನ್ನೂ ನಮ್ಮೊಳಗೆ ಭೇದ ಇರ್ತಾವ. ಅದಕ್ಕಾಗಿ ನಾವೆಲ್ಲರೂ ಏನಂತ ಹೇಳಿದ್ರ, ನಮ್ಮೊಳಗ ಧೈರ್ಯ ಯಾವಾಗ ಬರ್ತದ ಅಂದ್ರ ಗುರು. ಮತ್ತೆ ಗುರುಗಳು ಹೇಳಿದ್ರು ಜ್ಞಾನೇಶ್ವರಿ ಪ್ರಾರಂಭ ಮಾಡ್ರಿ ಏನಾನ ಮತ್ತೆ ಜ್ಞಾನೇಶ್ವರಿ ಪ್ರಾರಂಭ ಆಗ್ಯದ. ಇದು ನಾನ್ ಮಾಡೀನಿ, ಅವ್ರು ಮಾಡ್ಯಾರ, ಇವ್ರು ಮಾಡ್ಯಾರ, ಇಲ್ಲಿ ಯಾರೂ ಕಾರಣರಲ್ಲ. ಶ್ರೀ ಗುರುಗಳು ನಮ್ಮೆಲ್ಲರ ಈ ಮನಸ್ಸಿನೊಳಗೆ ಬಂದು ಅವರು ಕೆಲಸವನ್ನು ಮಾಡ್ತಾ ಇದಾರ. ನಾವು ಅವರ ನುಡಿಸಾಕತ್ತಾರ, ನಾವು ಶ್ರವಣ ಮಾಡಾಕತ್ತೇವೆ. ಅಷ್ಟು ಬಿಟ್ರೆ ಬೇರೆ ಇದು ನಮ್ಮಿಂದಲ್ಲ. ನಾವೇನು ಇದಕ್ಕೆ ದೊಡ್ಡಸ್ತಿಕೆ ಮಾಡಾಕ ನಮಗೂ ಏನೂ ಬರುವುದಿಲ್ಲ. ಯಾಕಂದ್ರೆ ನಾವು ಏನು ಬಲ್ಲವ್ರಲ್ಲ. ಸುಮ್ಮ ಬೆಳಿಗಿನ ಜಾವ 1 ಗಂಟೆ ನಿಮ್ಮೆಲ್ಲರ ಮಾತುಗಳು ಕೇಳೋಣ ಅಂತ ಈ ಶಾಸ್ತ್ರ ಗುರು ಆಜ್ಞಾ ಪ್ರಕಾರ, ಗುರುವಿನ ಪ್ರಕಾರ ಈ ಕೆಲಸ ನಡೆದದ. ಅವ ಗುರುನಾಥ ಮುಗಿಸವ, ಆತನೇ ನಡೆಸ್ಕೊಂಡು ಹೋಗವ, ಆತನಿಗೆ ಬಿಟ್ಟಿದ್ದದು. ನಮ್ಮಿಂದ ಅಂದ್ರೂ ಏನೂ ಇಲ್ಲ, ನಮಗೂ ಏನೂ ಬರುವುದಿಲ್ಲ. ಹಾಗಾಗಿ ಸುಮ್ಮನೆ ಏನನ್ನ ನುಡಿಸ್ತಾನ ಆಟ ನುಡಿತೀವಿ ನಾವು. ಹಾಗೆ ಇಲ್ಲಿ ದೇವರು ಹೇಳ್ತಾರೆ, ಜ್ಞಾನದೇವರು, ನನಗಲ್ಲೇ ಧೈರ್ಯ ಬರುದಪ್ಪ, ನಾನು ನಮ್ಮ ಗುರುವಿನ ಆಧಾರದ, ಆ ಗುರುವಿನ ಆಧಾರ ಇರುವುದರಿಂದಲೇ ನಾನು ಇಂಥ ಮಹಾನ್ ಕಾರ್ಯ ಮಾಡ್ತಾ ಇರೋದು. ನಾನು ಗುರುವಿನ ಆಧಾರ. ಹಾಗೆ ನಾನು ಅಜ್ಞಾನಿಯೂ ಅವಿವೇಕಿಯೂ ಇದ್ಯಾಗೂ ಸಂತರ ಪ್ರಕಾರ ರೂಪದ ದೀಪದಿಂದ ಸ್ವಜಲ ಯೋಗ್ಯನಾಗಿರುವೆನು. ಇಲ್ಲಿ ಏನ್ ಹೇಳ್ತಾರ ಅವರು,
ಇಂಥ तरी मी मूर्ख जरी जाहळा अविवेक तरी संत कृपा दीपक सोजಲು ಅಸೆ ಏನ್ರಿ ಸಂತ ಕೃಪಾ ಅನ್ನುವಂಥ ದೀಪದಲ್ಲ ಅದು ತತ್ಕ್ಷಣ ಮನುಷ್ಯನಿಗೆ ಉದ್ಧಾರ ಮಾಡ್ತದ್ರಿ. ತಕ್ಷಣ ಕಾಳ ವೇಳೆ ನಾಹಿ ಉಚ್ಚಾರಿತ ದೋನೋ ಪಾಹೆಪ ಉದ್ಧರತಿ. ಅಲ್ಲಿ ಕಾಳ ವೇಳೆ ಏನಿಲ್ಲ, ಸಂತರ ದರ್ಶನ ಆತಂದ್ರೆ ತಕ್ಷಣ ನಮ್ಮ ಅಜ್ಞಾನ ರೂಪ ಹೋಗ್ತದೆ. ನಾವು ಎಷ್ಟೇ ಜನ್ಮ ಪೂರ್ತಿ ಬಂದು ಸಂತರಾದರೂ ಸಹ ನಮ್ಮೊಳಗೆ ಅಜ್ಞಾನ ಇರ್ತದೆ. ನಾನು ನೀನು ಅವ್ರ ಮಠ ಇವ್ರ ಮಠ ನಮ್ಮ ಮಠ ಇಂಥ ನಮ್ಮೊಳಗ ಭೇದಗಳು ಇರ್ತಾವ. ಅಜ್ಞಾನ ಅವಿವೇಕಿ ಇವೆಲ್ಲ ಇರ್ತಾವ. ಈ ಅಜ್ಞಾನ ಅವಿವೇಕ ಯಾವಾಗ ಹೋಗ್ತಾರಂದ್ರ ಸಂತರ ಪರಾಕ್ರಮ ಈ ಪ್ರಕಾಶ ರೂಪ ದೀಪದಿಂದ ಸ್ವಜಲ ಸ್ವ ಅಂದ್ರೆ ಸ್ವರೂಪ ಅಂತ ಸ್ವರೂಪನಾಗುವಂತ ಯೋಗ ಏಕಂ ನಿತ್ಯಂ ಏಕ ಒಂದೇ ಅದ ಜಗತ್ನೊಳಗೆ ವಸ್ತು ಎರಡಿಲ್ಲ. ಮತ್ತೆ ಎರಡೆಲ್ಲಿ ತೋರ್ತಾವ? ಎರಡು ತೋರಿ ಕಾರಣ ಏನು? ದ್ವೈತ. ನಮ್ಮೊಳಗ ದ್ವೈತ ಅದ. ದ್ವೈತ ಇದ್ರೆ ಅದ್ವೈತ ತಿಳಿಯಂಗಿಲ್ಲ. ಅದು ಭೇದ ಬ್ರಹ್ಮ ಅಮಂಗಳ. ಅಭೇದ ಮಾಡೋರಿಗೆ ಅಮಂಗಳ. ಯಾರು ಭೇದ ಮಾಡ್ತಾರ ಅವ್ರ ಅಮಂಗಳ ಆದಂಗ. ಅವರು ಅಮಂಗಳ, ಅವ್ರಿಗೆ ಎಂದೂ ಸಹ ಜ್ಞಾನ ಆಗೋದಿಲ್ಲ. ಅದಕ್ಕಾಗಿ ಜ್ಞಾನ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ಮೊಳಗೆ ಭೇದ ಹೋಗ್ಬೇಕು, ಭೇದಗಳು ಹೋಗ್ಬೇಕು. ಆಗ ಏನ್ ನೋಡ್ರಿ, ಸಾವಳಿಗೆಯವರು ಕಾರ್ಯಕ್ರಮಕ್ಕೆ ಕರೆದಾರ್ರಿ ಗುರುಜಿ ಅಂತ ನಾನು ಹೇಳಿದೆ. ಕೃಷ್ಣ ಸ್ವಾಮಿಯವ್ರ ಕೃಪಾ ಎಷ್ಟಿತ್ತಂತ ಹೇಳಿದ್ರ 2016 10 ವರ್ಷ ಹಿಂದಿನ ಕತೆ ಇದು. ಆಗ स्वामीजीवर स्वामी ಹೇಳಿದ್ರು कृष्ण स्वामी, हे सावळगीमध्ये तुम्ही जाऊन भागवत करा. ಏಕನಾಥಿ ಭಾಗವತ್ ಯಾವುದೋ ಒಂದು ಕೆಲಸಕ್ಕೆ ನಾವು ಈ ಕಡೆ ಬಂದಿದ್ರು. ಯಲಗೂರೇಶ್ವರ ಹನುಮಂತನ ಮಂದಿರ ಮುಂದೆ ಕೂತಿದ್ದೆವು. ಅವಾಗ ಸಾವಳಗಿಯವರು ಕರೆದಾರ, ನೀವು ಹೋಗ್ರಿ ಅಲ್ಲಿ ಸಾವಳಗಿ ಒಳಗೆ ಭಾಗವತ್ ಮಾಡ್ರಿ ಅಂತ. ಗುರುಗಳು ಪ್ರಾರಂಭಕ್ಕೂ ಬಂದ್ರು, ರಾತ್ರಿ ಆ ಕಾರ್ಯಕ್ರಮದ ಕೊನೆಗೂ ಬಂದ್ರು. ಆ ಕಾರ್ಯಕ್ರಮ ಕೊನೆಗೆ ಅವತ್ತು ರಾತ್ರಿ ಬರೋದು ಲೇಟ್ ಆಯ್ತು. ಸಾವಳಗಿಯಲ್ಲಿ ಶ್ರವಣಿಕ ಜನ ಬಹಳ ಶ್ರದ್ಧೆಯಿಂದ ಇದ್ರು. ರಾತ್ರಿ 11:30 ತನಕ ಕೂತಿದ್ರು. ಗುರುಗಳು ಬರ್ಬೇಕಾದ್ರೆ 11:30 ತನಕ ಕೂತ್ಕೊಂಡು ಆ ಕಾರ್ಯಕ್ರಮ ಮುಕ್ತಾಯ ಮಾಡಿದ್ರು. 1 ತಿಂಗಳು ಅಲ್ಲಿ ಭಾಗವತ್ ನಡೀತು. ಆ ಗುರುಕೃಪಾ ನೋಡ್ರಿ. ಆ ಭಾಗವತವನ್ನು ಇಂಥ ಕಷ್ಟಕರ ಗ್ರಂಥವನ್ನು ನಾವು ಅಲ್ಲಿ ಹೋಗಿ ಕುತ್ಕೊಂಡು ವ್ಯಾಸಪೀಠದ ಮೇಲೆ ಅಲ್ಲಿ ಹೇಳ್ತೀವಿ, ಪ್ರವಚನ ಮಾಡ್ತೀವಿ ಅಂತ ಧೈರ್ಯ ನಮಗೂ ಇರಲಿಲ್ಲ. ಅದನ್ನ ಯಾರು ಮಾಡಿದ್ರು? ನಾನು ಮಾಡಿದ್ನೆ? ಸಾಧ್ಯನೇ ಇಲ್ಲ, ನನ್ನಿಂದ ಆಗುವುದೇ ಇಲ್ಲ ಅದು ಕೆಲಸ. ಅಲ್ಲಿ ಯಾರು ನುಡಿಸಿದ್ರು ಅಂದ್ರೆ ಗುರುನೇ ಬಂದು ನುಡಿಸ್ದ. ಅದು ಗುರು ಕೃಪೆ ಬಹಳ ಮುಖ್ಯ. ಅದು ಇವು ಚಮತ್ಕಾರಗಳು ತಮಗೆ ಹೇಳ್ಬೇಕಂದ್ರೆ ಆಶ್ಚರ್ಯ ಆಗ್ತದ. ಒಂದು 6 ವರ್ಷದ ಹಿಂದೆ ಶರತ್ ಸ್ವಾಮೀಜಿಯವರಿದ್ರು, ಗಾದಿ ಮೇಲೆ ಕೂತಿದ್ರು. ಆಗ ಇವತ್ತು ಗುರುಗಳು ಎಂತ ಆಶ್ಚರ್ಯ ಪವಾಡ ಮಾಡಿದ್ರಂದ್ರೆ, ಆ ದಿನ ನಾವು ಕನ್ನಡ ಪ್ರವಚನ 4 ಮಾತು ಮಾತಾಡಿ ಬರ್ತಿದ್ದೆವು. ಬಂದ್ರ ಗುರುಗಳಂದ್ರು, ಸ್ವಾಮಿ ಯಾ ಈ ಕಡೆ ಅಂದ್ರು. ಸ್ವಾಮಿ ಅಂತಿದ್ರು. सांगा गुरुजी ಅಂತ ನಾವು नमस्कार ಮಾಡ್ಕೊते. तुम्ही जातो काय? अरे हां गुरुजी, आता मला ड्युटी आहे सकाळपर्यंत, मी जातो, तर संध्याकाळी जाणार मी. संध्याकाळी जाणार तुम्ही? जा. सकाळी 7 वाजून तुम्ही वाळवंटामध्ये सेवा करून जा. कीर्तन, ಮರಾಠಿ ಕೀರ್ತನ ಹೇಳ್ಬೇಕ್ರಿ. ಹೋಗ್ರಿ ನೀವು ಅಲ್ಲಿ ಹೋಗಿ ಮರಾಠಿ ಕೀರ್ತನ ಸೇವಾ ಮಾಡಿ ಹೋಗ್ರಿ ಅಂದ್ಬಿಟ್ರು. ತಣ್ಣಗಾಗ್ಬಿಟ್ಟು, ಅಲ್ರಿ ನಮಗೆ ಮರಾಠಿ ಒಂದು ಬರಲ್ಲ, ವ್ಯಾಕರಣನೂ ಗೊತ್ತಿಲ್ಲ, ಸುದ್ದಿ ಏನು ಭಾಷೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಅಲ್ಲಿ ವಾಳವಂಟದೊಳಗೆ ನಿಂತು ನಾವು ಮರಾಠಿ ಕೀರ್ತನ ಮಾಡಂತ ಹೇಳ್ತೀರಿ, ಇದು ಹೆಂಗೆ ಸಾಧ್ಯ ರೀ ಅಂತ ಹೇಳಿದ್ರ, ಅವರು ಕಿವ್ಯಾಗ ಕರೆದು ಹೇಳಿದ್ರು, ನೀ ಮಾಡ್ತಿ ಹೋಗು, ಎಲ್ಲ ಬರ್ತಾವ ನಿನಗೆ. ನೋಡ್ರಿ ಗುರು ಕೃಪಾ ಹೆಂಗಿರ್ತದಂದ್ರ, ನೀ ಮಾಡ್ತಿ ಹೋಗಪ್ಪ, ನೀ ಬರ್ತದ ನಿನಗ ಅಂದ್ರು. ನಾವು ಜೀವನದೊಳಗೆ ಒಮ್ಮೆ ಯಾವಾಗಾರ ಹಂಗೆ ಮಾಡ್ಬೇಕಂತ ಇಚ್ಛಾ ಇತ್ತು. ನೋಡ್ರಿ, ಇಚ್ಛಾ ಇತ್ತು. ಆದ್ರೆ ಇಚ್ಛಾ ಇಷ್ಟು ಬೇಗ ಪೂರ್ಣ ಆಗ್ತದ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೃದಯ माझी कळला गुरुसी, आनंद उल्हास बोले मज ಗುರು ಸದ್ ಕೃಪಾ ಕರೋನಿ. ಏನ್ ಅದ್ಭುತವಾಗಿ ಗುರುಗಳು ಹೇಳಿದ್ರಂದ್ರೆ, ಹೋಗಪ್ಪ ಹೋಗಿ ಮಾಡಿ ಹೋಗಂದ್ರು. ಮುಂದ 1.5-2 ತಾಸು ಕೀರ್ತನ ಮಾಡ್ಸ್ಯಾರ ಅವ್ರ, ನುಡಿಸ್ಯಾರ ಅವ್ರ. ನನಗೇನು ಮರಾಠಿನೇ ಬರ್ತಿರ್ಲಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಆ ದಿನದಿಂದ ನನಗೆ ಮರಾಠಿ ಒಳಗಿಂದೊಳಗೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಮರಾಠಿ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಗುರು ಕೃಪಾ ನೋಡ್ರಿ ಹೆಂಗಿರ್ತದ.
ಗುರುವಿನ ಕೃಪೆ ಆದ್ರ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಗಿರಂ. ಗುರು ಕೃಪಾ ಇದ್ರ ಏನಂತನ್ರಿ, ಇಲ್ಲಿ ಮೂಕನು ಮಾತಾಡ್ತಾನ, ಮೂಕ ಮಾತಾಡ್ತಾನ್ರಿ. ಇಲ್ಲಿ ಗುರು ಕೃಪೆ ಆದ್ರ, ಸಂತರ ಕೃಪೆ ಆದ್ರ ಮೂಕ ಮಾತಾಡ್ತಾನ, ಹೆಳವ ಗುಡ್ಡ ಹತ್ತಾನ. ನೋಡ್ರಿ, ನಾವೆಲ್ಲರೂ ಮೂಕರಿದ್ದೆವು. ನಮ್ದು ವಿಚಾರ ಮಾಡೋ, ನಮ್ಗೆ ಏನ್ ಬರ್ತಿರ್ಲಿಲ್ಲ. ಮೂಕರಿದ್ದವ್ರು ಮಾತಾಡ್ಸೋರು ಯಾರು? ಗುರುಗಳು. ಅಂತ ಶ್ರೀ ಗುರುಗಳ ಸಾಮರ್ಥ್ಯ ಏನಂತ ವರ್ಣನೆ ಮಾಡ್ಲಿ? ನಾನು ಅಜ್ಞಾನಿ ಅವಿವೇಕಿ ಇದ್ದಾಗೂ ಸಂತರ ಕೃಪಾರೂಪ ದೀಪದಿಂದ ಸ್ವಜಲ ಯೋಗ್ಯನಾಗಿರುವೆನು ಅಂತಾನೆ. ನಾನು ಏನಿದ್ದೆಪ್ಪ ನಾನು ಅಂತ ಹೇಳಿದ್ರ, ನಾನು ಅಜ್ಞಾನಿ ಮತ್ತು ಅವಿವೇಕಿ. ಅಜ್ಞಾನಿ ಮತ್ತು ಅವಿವೇಕಿ, ವಿವೇಕಿಲ್ಲ ನನ್ನ ಹತ್ರ. ಆದ್ರೆ ಸಂತರ ಕೃಪಾರೂಪದ ದೀಪದಿಂದ, ಸಂತರ ಕೃಪಾರೂಪ ದೀಪದಿಂದ ನಾನು ಯೋಗ್ಯನಾಗಿರುವೇನು, ನಾನು ಯೋಗ್ಯನಾಗಿರ್ತೀನಿ ಅಂತ ಹೇಳ್ತಾರ ಅವರು. ನೋಡ್ರಿ, ನಾವೆಲ್ಲರೂ ಹಂಗ ನಮ್ಮನ್ನ ವಿಚಾರ ಮಾಡ್ಕೊರಿ. ನಾವು ಎಷ್ಟು ಜನ ನಾವು ಸಂತರಿದ್ದೀವಿ? ಗುರು ದೀಕ್ಷಾ ತಗೊಳಕ್ಕಿಂತ ಮೊದಲು ನಾವು ಎಲ್ಲಿಗಿದ್ದೆವು? ನಮ್ಮ ಸ್ಥಿತಿ ಏನಿತ್ತು? ನಮ್ಮಲ್ಲಿ ಎಷ್ಟು ಅಜ್ಞಾನ ಇದ್ದೆವು ಅನ್ನೋದು ನಾವು ವಿಚಾರ ಮಾಡ್ಕೊಳ್ಳೋಣ. ಮನೆ ಊಟ ಮಾಡಿ ಅವ್ರದ್ದು ಮಾತಾಡ್ಕೊತ ಜೀವನ ಕಳೆದೇವು. ಇವತ್ತು ನಮ್ಮ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರ ಇವತ್ತು ಆನಂದ ಅನಿಸ್ತದ. ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳುವಂತ ಸಾಮರ್ಥ್ಯ ನಮಗೆ ಈ ಜನ್ಮದೊಳಗೆ ಸಿಕ್ತಲ್ಲಪ್ಪ, ಎಂಥ ಭಾಗ್ಯ. ಇಲ್ಲಾಂದ್ರೆ ಬರೀ ಏನ್ ಮಾಡ್ತಿದ್ದೇವು? ರಾಗ ದೇಶದೊಳಗೆ ಬಂಧನ. ಏನದ್ರಿ, ಇಷ್ಟ ನೀವು ಸಂತರು ಶರಣರು ಸಂತರ ಕೃಪಾದೊಳಗಿದ್ದವ್ರಿಗೆ ಒಂದಿಷ್ಟು ಆನಂದದ. ಇದನ್ನ ಬಿಟ್ಟು ಹೊರಗೆ ನೋಡ್ರಿ, ಜಗತ್ ಹೆಂಗದ? ರೂಪ ರಸ ಗಂಧ ಶಬ್ದ ಸ್ಪರ್ಶ 5 ವಿಷಯ ಸಂಬಂಧ ಬಡದಾಡಿ ಸಾಯಕತ್ತದ ಇಡೀ ಜಗತ್ತು. ತಮಗ ಅದರ ಅಸ್ತಿತ್ವ ಗೊತ್ತದ. ಈ ದೇಹಾತ್ಮಕ ಬುದ್ಧಿ, ಈ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ಏನಾವು, ನಾನ್ಯಾರಿದ್ದೀನಿ, ನಾನು ದೃಷ್ಟ ಇದ್ದೀನಿ, ಇವು ದೃಶ್ಯ ಅದ ಅನ್ನೋದು ನಿಮಗೆ ಈಗ ಇಷ್ಟರ ಗೊತ್ತದ. ಈ ಜನ್ಮದೊಳಗೆ ಇಟ್ಟರೆ ತಿಳ್ಕೊಂಡ್ರಲ್ಲ, ಮುಂದಿನ ಜನ್ಮದೊಳಗೆ ಇನ್ನಷ್ಟು ತಿಳ್ಕೊಳಕ್ ಸಾಧ್ಯ ಇರ್ತದ. ಯಾಕಂದ್ರೆ ವಾಸನ ಬಿಟ್ಟು ಹೋಗುದಿಲ್ಲ. ಈ ಜನ್ಮದೊಳಗು ಗುರು ಕೃಪಾ ಆದವರು, ಗುರು ದೀಕ್ಷೆ ತಗೊಂಡವರು ಮುಂದಿನ ಜನ್ಮದೊಳಗೆ ನೀವು ಎಲ್ಲಿ ಹುಟ್ಟಿದ್ರು ಮತ್ತವ್ರು ಸಿಗತ್ತಾರ, ಅಲ್ಲಿ ಭೇಟಿ ಆಗತ್ತೀವಿ ನಾವೆಲ್ಲರೂ. ನಾವು ನೋಡ್ರಿ, ಎಲ್ಲಿಂದ ಎಲ್ಲಿ ಸಂಬಂಧ, ಎಲ್ಲಿ ಯಾವ ಊರು, ಎಲ್ಲಿದ್ದೀವಿ, ಎಲ್ಲಿ ಕೂಡೀವಿ, ಯಾಕೆ ಕೂಡಿದೀವಿ ಹೇಳ್ರಿ? ಪೂರ್ವ ಜನ್ಮದ ಸುಕೃತ, ಸಾಹಸ ಸುಕೃತ ಸುಸತ್ಯವ್ರತ ರಾಮ ಭರೋಸಾ ಏಕ. ರಾಮಾಯಣದೊಳಗೆ ತುಳಸಿದಾಸ್ ಹೇಳ್ತಾರ, ವಿಪತಿ ಕೆ ಸಾತಿ ವಿದ್ಯಾ ವಿನಯ ವಿವೇಕ ಸಾಹಸ ಸುಕೃತ ಸುಸತ್ಯವ್ರತ ರಾಮ ಭರೋಸಾ ಏಕ. ತುಳಸಿ ರಾಮಾಯಣದೊಳಗ ತುಳಸಿದಾಸರು ಹೇಳ್ತಾರ, ನೀವು ಇವು ಮೂರನ್ನು ನೋಡ್ರಿ, ಸಾಹಸ ಸುಕೃತ ಸುಸತ್ಯವ್ರತ ರಾಮ ಭರೋಸಾ ಏಕ. ರಾಮನ ಮೇಲೆ ಭರವಸೆ ಇಡ್ರಿ, ಇವು 3 ಪ್ರಾಪ್ತ ಆಗ್ತಾವ. ಯಾವ್ದ್ರಿ? ಸಾಹಸ. ಯಾವ್ದು ಸಾಹಸ? ಯಾರು ಗುರುವಿನ ಮಾಡ್ಕೋತಾರಲ್ಲ ಅವ್ರಿಗೆ ಸಾಹಸಿಗಳು. ಸಹನಾತೋ ಧಣಿ ಗೀತೆ ಹಸೆ ತುಕಾರಾಮ್ ಮಹಾರಾಜ್ ಹೇಳ್ತಾರ. ಯಾರನ್ನ ಗುರುವಿನ ಯಾರು ಶರಣ ಆಗ್ತಾರ ಅವ ಸಾಹಸಿ. ಆತ್ಮಜ್ಞಾನಿ ಮಾಡ್ಕೊಂಡವ ಸಾಹಸಿ, ಈ ಜ್ಞಾನವನ್ನು ತಿಳ್ಕೊಂಡವ ಸಾಹಸಿ. ಅಂತ ಸಾಹಸ, ಈ ಸಾಹಸ ಮಾಡಿದವ್ರು ಈ ಜನ್ಮದೊಳಗ ಇದು ಸುಕೃತ ಆಗ್ತದ. ನೋಡ್ರಿ, ಸುಕೃತ ಅಂದ್ರೇನು? ತಾವು ಎಷ್ಟೇ ಜನ್ಮ ಬಂದ್ರು ಈ ಜ್ಞಾನ ನಿಮಗ್ ಪ್ರಾಪ್ತ ಆಗ್ತದ. ತುಕಾಮಣೆ ಹೋತಾ ಠೇವಾ ತೋಹಾ ಭಾವ ಸಾಪಡಲ. ಹಿಂದಿನ ಜನ್ಮದೊಳಗೆ ಮಾಡಿರುವಂತ ಪುಣ್ಯ ನಿಮ್ಮ ಹತ್ರ ಇತ್ತಂದ್ರ ಅದು ತಾನೇ ಪ್ರಾಪ್ತ ಆಗ್ತದ. ಅದನ್ನ ಹುಡುಕ್ಬೇಕಾಗಿಲ್ಲ. ಅದು ಪ್ರಾಪ್ತ ವಸ್ತು ಅದ, ಅಪ್ರಾಪ್ತ ವಸ್ತು ಅಲ್ಲ. ಅದು ಸ್ವರೂಪ ಜ್ಞಾನ ಅನ್ನೋದು ಅದು ನಿಮ್ಮೊಳಗೆ ಇರುವಂತ ಜ್ಞಾನ. ಅದನ್ನ ನಾವು ಎಲ್ಲೋ ಹೊರಗೆ ಹುಡುಕ್ತಿರುವಾಗ ಗುರು ಹೇಳ್ತಾನ, ಅದು ಹೊರಗೆ ಹುಡುಕುದಲ್ಲೋ ನಿನ್ನೊಳಗೆ ಹುಡುಕು. ಸುಖ ಎಲ್ಲಿ ಅದ? ನಾವೆಲ್ಲ ಹೇಳ್ತೇವೆ ಹೊರಗಿನವ್ರು ಸುಖ ಕೊಡ್ಲಿ, ಹೊರಗಿನವ್ರು ನಮಗ ಆಧಾರ ಸತ್ಕಾರ ಕೊಡ್ಲಿ. ಯಾರು ಹೊರಗಿನವ್ರು ಯಾರು ಕೊಡುದಿಲ್ಲ. ಯಾಕಂದ್ರೆ ನಮ್ಮ ಶರೀರದ ಮನ ಬುದ್ಧಿ ಚಿತ್ತ ಅಹಂಕಾರ ನಮ್ಮೂ ಅಲ್ಲ. ಇವೇ ನಾವು ಅಲ್ಲಿ ಬಾಡಿಗೆ ತಗೊಂಡಿವಿ, ಪಂಚಮಹಾಭೂತದ್ದು. ಈ ಮಂದಿ ಎಲ್ಲಿ ನಮ್ಮವ್ರು ಇರ್ತಾರೆ ಹೇಳ್ರಿ? ನಂಬಲ್ಲಿ ಅಂತ ವಿಚಿತ್ರ ವರ್ತನೆ ಇರ್ತೈತಿ ನೋಡ್ರಿ. ನಮ್ಮ ಶರೀರದೊಳಗಿರುವಂತ ಮನಸ್ಸು ನಮ್ದಲ್ಲ. ನಮ್ಮಲ್ಲಿರುವಂತ ಮನ ಬುದ್ಧಿ ಚಿತ್ತ ಅಹಂಕಾರ ಈ 10 ಇಂದ್ರಿಯಗಳು ನಮ್ಮೂ ಅಲ್ಲ. ಇವೆಲ್ಲ ಅಧಿಷ್ಠಾನ ದೇವರ ಅದಾರ. ಅವು ಎಲ್ಲಿಂದ ಬಂದಾವಂತ ನಿಮಗೆಲ್ಲ ಗೊತ್ತದ. ಇವೇ ನಮ್ಮೂ ಅಲ್ಲಂದ ಮೇಲೆ ಇನ್ನು ನಮಗ ಬಂದಂತ ಮಕ್ಕಳು, ಹೆಂಡ್ರು, ನಮ್ಮ ಸಂಬಂಧಿಕರು ಇವ್ರ ಹೆಂಗ ನಮ್ಮವ್ರ ಅಕ್ಕಾರ? ಹಾಗಾಗಿ ನಮ್ಮವ್ರು ಒಬ್ರೇ ಅದಾರ. ತೇತ ಕೋಣ ಸೋಡವಿನ
एक सद्गुरु वाचोने साधू संत माया बाप तेने केले कृपादान पंढरी यात्रा नेले ನೋಡ್ರಿ पंढरी यात्रा नेले घाले सोजल कृष्णांजन एक वेळा डोळा घातली आंजळ ಕೃಷ್ಣಾಂಜನ ಒಂದು ಸಲ ಕಣ್ಣಿನೊಳಗ ಹಾಕಿದ್ರ ಈ ಸಂತರು ಶರಣರು ಕೃಪಾ ಮಾಡಿದ್ರು. ಅಲ್ಲಿ ಯಾರೂ ನನ್ನವರಲ್ಲ, ಯಾರಪ್ಪ ಅಂದ್ರ ನನ್ನ ಸದ್ಗುರು ಮಾತ್ರ ನನ್ನವರು. ಅದಕ್ಕೆ ಸದ್ಗುರುವಿನ ಹೊರತ ಈ ಜಗತ್ತಿನೊಳಗ ನಮಗ ಜ್ಞಾನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸದ್ಗುರು ಹಿಂದಿರುವಾಗ ನಾವೆಲ್ಲರೂ ಸಹ ಸಾಧನೆ ಮಾಡಬಹುದು. ಅದಕ್ಕೆ ಗುರು ಬೇಕು. ಗುರು ಇದ್ದವ ಸುಕೃತಿ ಸಾಹಸಿ, ಆ ಸಾಹಸ ಮಾಡಿ ಸುಸತ್ಯವ್ರತ. ಇದು ಸತ್ಯದ ಎರಡು ಮಾತುಗಳು. ಸುಕೃತ ಮತ್ತೇನ್ರಿ ನಿಮ್ಮೊಳಗಿರುವಂತ ಸುಕೃತ ಸಾಹಸ ಇವೆರಡು ಮಾಡ್ಕೊಂಡ್ರಂದ್ರ ಸತ್ಯ. ಇದು ಸತ್ಯ. ಯಾವುದು ಸತ್ಯ? ತ್ರಿಕಾಲ ಆಬಾಧಿತ್ ಯಾವಾಗಲೂ ಇರುವುದು ಸತ್ಯ ಏನ್ರಿ. ಈಶ್ವರ ಸತ್ಯ, ಪ್ರಕೃತಿ ಸತ್ಯ, ಅಜ್ಞಾನವನ್ನು ಸಹ ಏನದ ಯಾವಾಗೂ ಅನಾದಿ ಅದದು. ಇವು ಅನಾದಿ ಬಗ್ಗೆ ನಿನ್ನೆ ತಮ್ಮಣ್ಣಮಾರಾದ್ರು ಹೇಳ್ಕೊಂಡ್ ಬರ್ತಿದ್ರು. ಹಿಂಗ ಅನಾದಿ ಅದಾವ ಇವು. ಇಂಥ ಅನಾದಿ ಆಗಿರುವಂತ ನೀವು ಜೀವರುಗಳು ನಿಮ್ಮಲ್ಲಿ ಇರುವಂತ ಸುಕೃತ ಏನದಲ್ಲ ಇದು ಸತ್ಯ ಅದ. ಅದಕ್ಕೆ ಮಾಡ್ರಿ, ಪಾರಮಾರ್ಥ ಮಾಡ್ರಿ. ಪಾರಮಾರ್ಥ ಯಾಕೆ ಮಾಡ್ರಿ? ಕರಾ ಪಾರಮಾರ್ಥ ಅಹರ್ನಿಶಿ ಅಂದ್ರವ್ರು ಗುರುವಿನ ಹಿಡ್ಕೊಂಡು ಮಾಡ್ರಿ. ಗುರುವಿನ ಹಿಡಿದು ಮಾಡ್ರಿ. ಮಾಡಿದ್ರೆ ಏನಾಗ್ತದ ಅಂತ ಹೇಳಿದ್ರೆ ಅದು ನಿಮ್ಮೊಳಗೆ ಸಂಗ್ರಹ ಆಗ್ತದ. ಅದಕ್ಕೆ ಗುರು ಬೇಕ್ರಿ. ಇಲ್ಲಿ ಗುರುವಿನ ಯಾಕೆ ವರ್ಣನೆ ಹೇಳ್ಕೊತ ಹೊರಟಾರ? ನನ್ನ ಗುರು ನನ್ನ ಹಿಂದೆ ಆರ ಅಂತ ಸಂತರ ಕೃಪೆಯಿಂದ ಮಾತ್ರ ನಾನು ಆ ಸಂತರ ಕೃಪೆ ದೀಪದಿಂದ ನಾನು ಯೋಗ್ಯನಾದೆ. ತುಕಾರಾಮ್ ಮಹಾರಾಜರು ಒಂದ್ ಕಡೆ ಹೇಳ್ತಾರ, ದೇವರ ಭೇಟಿ ಮಾಡೋರಿಗೆ ಸಂತ ಪಾಯಿ ಧರಿತಾ ಭಾವ आपो आप भेटे देव, आपो आप भेटे देव. ತಾವು ಸಂತರ ಶರಣರ ಪಾದಗಳಲ್ಲಿ ನತಮಸ್ತಕನಾಗ್ರಿ, ಅವರ ಮೇಲೆ ನೀವು ಸಮರ್ಪಣ ಆಗ್ರಿ, ಆಗ ನಿಮಗೆ ಪರಮಾತ್ಮ ಬೆಟ್ಟಕ್ಕನಂತಾರ. ನೋಡ್ರಿ, ದೇವ ಸಂತಾಪಾಸೆ ಆಹೆ ಪುಡುತ್ತಾ ಪುಡುತ್ತಿ ಸಾಂಗು ಕಾಯ. ಮತ್ ಹೇಳಿ ಏನಂತಾರ ಅವ್ರು. ಮತ್ತೆ ಕೇಳ್ಬೇಡ್ರಿ, ನನಗೆ ಮತ್ತೆ ಹೇಳಕ್ ಆಗುದಿಲ್ಲ. ಈ ಮಾತು ಮುಗಿಸ್ಬಿಟ್ರು ಅವ್ರು. ಅದಕ್ಕೆ ಇಲ್ಲಿ ಅವರು ಜ್ಞಾನೇಶ್ವರ ಮಹಾರಾಜರಂತಾರ, ಆ ಸಂತ ಕೃಪಾ ದೀಪ ಅದರೊಳಗಿರ್ರಿ ನೀವು. ಆ ಸಂತರ ಕೃಪಾ ದೀಪದ ಕಟಾಕ್ಷದಲ್ಲಿ ಜೀವನ ಮಾಡ್ರಿ. ಅಲ್ಲಿ ನಿಮಗೆ ಜ್ಞಾನ ಸಿಗ್ತದ ವಿನಃ ಅಲ್ಲಿ ಅಜ್ಞಾನ ಇರೋದಿಲ್ಲ, ಜ್ಞಾನ ಇರ್ತದ. ಅಜ್ಞಾನ ಇರೋದಿಲ್ಲ. ಯಾಕಂದ್ರೆ ಜಗತ್ತೆಲ್ಲ ಜ್ಞಾನದ ಹಿಂದೆ ಇರೋದಿಲ್ಲ. ಸಂತರ ಇರುತ್ತನ ಸಂತರ ಮಾತು ಕೇಳಿ ಸಂತರಂಗ ಜೀವನ ಮಾಡೋರಿಲ್ಲ. ಸಂತರು ಆದ್ಮೇಲೆ ಅವ್ರ ಗುಡಿ ಕಟ್ಟಿಸಿ ಅವ್ರಿಗೆ ಕಾಯಿ ಹುಡಿ ಮಂದಿದಾರ ಜಗತ್ನೊಳಗ. ಸಂತರು ಇರುತ್ತನ ಅವ್ರ ಜ್ಞಾನ ಮಾಡಿಕೊಂಡು ರಾಗದ್ವೇಷ ಬಿಟ್ಟು ಅಲ್ಲಿ ಜೀವನ ಮಾಡೋರಿಲ್ಲ. ರಾಗದ್ವೇಷ ಬೆಳೆಸೋದು, ಹೊಟ್ಟೆ ಮೇಲೆ ಹಚ್ಚೋದು, ಒಬ್ರು ಇನ್ನೊಬ್ರಿಗೆ ಎಬ್ಬಿಸಿ ಕುಂದರ್ಸೋದು, ಜಗತ್ತಿಗೆ ತೊಂದರೆ ಕೊಡೋದು, ಇಂಥ ಮನಬುದ್ಧಿ ಚಿತ್ತ ಅಹಂಕಾರದೊಳಗ ಇಟ್ಕೊಂಡು ಹಾದೆವು ಅಂದ್ರ ಇವೇ ಮತ್ ನಮ್ಮ ಹಿಂದೆ ಬರ್ತಾವ. ಅದಕ್ಕೆ ಬದುಕ್ರಿ. ಹೆಂಗ್ ಬದುಕ್ರಿ ಅಂದ್ರ ನೀವು ವಿವೇಕಿಯಾಗಿ ಬದುಕ್ರಿ. ನಾನು ಅಜ್ಞಾನಿ ಮತ್ತು ಅವಿವೇಕಿ ಇದ್ದಾಗಿಯೂ ಸಹ ಸಂತರ ಕೃಪಾರೂಪದ ದೀಪದ ಸ್ವಜಲ ಯೋಗ್ಯನಾದೆ. ನಾವೆಲ್ಲರೂ ಯೋಗ್ಯರಾಗೋಣ. ಅದಕ್ಕೆ ಗುರು ಇಲ್ಲದೆ ನಾವು ಯೋಗ್ಯರಾಗಕ್ ಬರೋದಿಲ್ಲ. ಗುರು ಇಲ್ಲದೆ ಯೋಗ್ಯರಾಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ಜೀವನಿಗೆ ಯಾರಪ್ಪ ಬ್ರಹ್ಮನ ಭೇಟಿ ಮಾಡಿಸೋರಂದ್ರೆ ಶ್ರೀ ಗುರು. ಶ್ರೋತ್ರಿಯ ಬ್ರಹ್ಮನಿಷ್ಠ, ಶ್ರೋತ್ರತ್ವ ಇರಬೇಕು, ಬ್ರಹ್ಮನಿಷ್ಠ ಇರಬೇಕು. ಕೇವಲ ಶ್ರೋತ್ರತ್ವದ ಬ್ರಹ್ಮನಿಷ್ಠ ಇಲ್ಲ ಅಂದ್ರೂ ನಡೆಯಂಗಿಲ್ಲ, ಬ್ರಹ್ಮನಿಷ್ಠದ ಶ್ರೋತ್ರತ್ವ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಎರಡೂ ಇರ್ಬೇಕು. ಗುರು ಹೆಂಗಿರ್ಬೇಕು ಅಂದ್ರ ಶ್ರೋತ್ರಿಯ ಶಾಸ್ತ್ರಾದಿಗಳನ್ನ ಅಭ್ಯಾಸ ಮಾಡಿರ್ಬೇಕು. ಬ್ರಹ್ಮನಿಷ್ಠ ಅಂದ್ರ ಎಲ್ಲರಲ್ಲಿ ಇರುವಂತ ಆತ್ಮ ಒಂದೇ ಎನ್ನುವಂತ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿರ್ಬೇಕು. ಅವಾಗ ಗುರು ಅನ್ನಿಸ್ಕೊತಾನ. ಅದನ್ನ ಬಿಟ್ಟು ಅವ್ರ ಮಠಕ್ಕೆ ಯಾಕೆ ಹೋಗಿದ್ರಿ, ನಮ್ಮ ಮಠ ಬೇರೆ ಅದ, ನಮ್ಮ ಮಠದೊಳಗಿರ್ರಿ, ಯಾರ ಮಠದೊಳಗೆ ಯಾಕೆ ದಾನ ಮಾಡ್ತೀರಿ, ನಮ್ಮ ಮಠಕ್ಕೆ ದಾನ ಮಾಡ್ರಿ, ಅವ್ರ ಮಠಕ್ಕೆ ಯಾಕೆ ಕೊಡೋಮು, ಈ ಮಠಕ್ಕೆ ಕೊಡೋಮು ಅಂತ ದ್ವೈತ ಇದ್ದವರೆಲ್ಲ ಏಕದೇಶಿ ಗುರುಗಳು. ಅಂತ ಗುರುಗಳಲ್ಲಿ ನೀವು ಎಂದೂ ಉದ್ಧಾರ ಆಗುವುದಿಲ್ಲ. ನೀವು ಸಹ ಇಂಥ ಬೋಧೆ ಮಾಡಿದ್ರೆ ಅಂದ್ರೆ ಆ ಮುಂದೆಯವ್ರಿಗೂ ಉದ್ಧಾರ ಎಂದು ಮಾಡುವುದಿಲ್ಲ. ಯಾಕಂತ ಹೇಳಿದ್ರ ಏಕದೇಶಿಯವನವರಿಂದ ಏನು ಮಾಡಕ್ಕಾಗಲ್ಲ.
ಒಂದಿರ್ತದೆ ಇನ್ನೊಂದಿರುವುದಿಲ್ಲ. ಅದಕ್ಕೆ ಇಂಥ ಗುರುವಿಗೆ ಶರಣ ಹೋಗ್ರಿ. ಗುರು ಎಂಥವ್ ಇರ್ಬೇಕಂದ್ರ ಶ್ರೋತ್ರತ್ವ ಇರ್ಬೇಕು, ಬ್ರಹ್ಮನಿಷ್ಠ ಇರ್ಬೇಕಾತ. ಇಂಥ ಗುರುವಿಗೆ ಇಂಥವ್ ಶರಣ ಹೋಗಿದ್ರ ಅಂತ ಸಮರ್ಥ ಸದ್ಗುರು ಆಗಿರುವಂತ ಇಲ್ಲಿ ಯಾವ ಯಾವ ನಿವೃತ್ತಿ ನಾಥರು, ನಾಥ ಸಂಪ್ರದಾಯದ ಮಹಾ ಅಗಾಧ ಶಕ್ತಿಗಳಂತ ಶ್ರೀ ನಿವೃತ್ತಿನಾಥರ ಅವ್ರ ಕೃಪೆಯಿಂದ ನಾನು ಯೋಗ್ಯನಾದೆ ಅನ್ನುವಂಥ ಮಾತನ್ನ ಜ್ಞಾನೇಶ್ವರ ಮಾವಲಿಯವರು ಬಹಳ ಅದ್ಭುತವಾದ ಗುರುವಿನ ವರ್ಣನೆ ಮಾಡ್ಕೊತ ಹೋಗ್ತಾರೆ. ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಅಜ್ಞಾನ ಮತ್ತು ಅವಿವೇಕಿ ಇದ್ರೂ ಸಹ ಸಂತರ ಕೃಪೆ, ಗುರುವಿನ ಕೃಪೆ ಇದ್ರೆ ನಾವು ಯೋಗ್ಯರಾಗ್ತೀವಿ. ಯೋಗ್ಯತಾ ನಮ್ಮನ್ನು ಮಾಡ್ಕೊಳಕ್ ಆಗಲ್ಲ. ಯೋಗ್ಯರು ಯಾರು ಮಾಡ್ತಾರಪ್ಪ ಈ ಜಗತ್ತಿನೊಳಗಂದ್ರೆ ಗುರು ಮಾಡ್ತಾನೆ. ಅಂತ ಗುರು ತೋರಿಸದಲ್ಲದೆ ತೋರದಯ್ಯ ಸಾರೇ ಚೆಲ್ಲಿದ ಮುಕುತಿ ಅನ್ನುವಂಥ ಮಾತನ್ನ ಎಲ್ಲರೂ ಸಾರ್ಕೋತ ಬಂದಾರ. ಭಾಳ ಸಂತರ ಶರಣರು ಭಾಳ ಹೇಳ್ಯಾರ. ಗುರುವಿನ ಗುಲಾಮನಾಗದೆ ದೊರೆಯದಣ್ಣ ಮುಕುತಿ ಅಂತ ಅವರು ಹೇಳಿದರು. ಬಹಳಷ್ಟು ಜನ ವರ್ಣನೆ ಮಾಡ್ಕೊತ ಬರ್ತಾರೆ. ಇಷ್ಟೆಲ್ಲ ಹೇಳಿದ್ರು ಸಹ ನಮ್ಮ ಕಿವಿ ಕೇಳಾರ್ದಂಗೆ ಅದಾವ ನೋಡ್ರಿ. ಇಷ್ಟೆಲ್ಲ ಹೇಳ್ತೀವಿ ಮತ್ತು ನಾವು ಮಾತಾಡ್ತೀವಿ ಮಾತುಗಳು ಏನ್ರಿ. ಉಪದೇಶ ಮಾಡಕ್ಕೆ ಹೋಗ್ತಾರ ಮಂದಿ, ಮತ್ತು ಪ್ರವಚನ ಮಾಡ್ತಾರ, ಜೀವನದೊಳಗೆ ಗುರು ಮಾಡ್ಕೋಬೇಕು ಅಂತಿರ್ತಾರ, ಅವರ ಗುರು ಮಾಡ್ಕೊಂಡಿರೋದಿಲ್ಲ. ಭಾಳ ವಿಚಿತ್ರ. ಯಾಕಂತ ಹೇಳಿದ್ರೆ ಜ್ಞಾನೇಶ್ವರ ಮಾವಲಿ ಅಂತಾರ, ಈ ಅನುಭವ ಯಾರ್ರೀ ಹೇಳ್ತಾರಂದ್ರ ಮಾವಿನ ಹಣ್ಣು ತಿಂದವ, ಸಕ್ರಿ ತಿಂದವ, ಮಾವಿನ ಹಣ್ಣು ತಿಂದವ, ಸಕ್ರಿ ತಿಂದವ, ಪಾಯಸ ಕುಡ್ದವ. ಹೇಳಂದ್ರೆ ಹೆಂಗೆ ಹೇಳ್ತಾನೆ ಹೇಳ್ರಿ. ಹೆಂಗಿತ್ತು ಹೇಳಂದ್ರೆ ಹೇಳಲಿಕ್ಕೆ ಆಗಲ್ಲ. ಅದನ್ನು ತಿನ್ನಬೇಕು, ಅನುಭವಿಸಬೇಕು. ಹಂಗೆ ಈ ಗೀತಾ ಜ್ಞಾನ ಏನಂದ್ರ, ಈ ತತ್ವಜ್ಞಾನ ಮಾವಿನ ಹಣ್ಣು ಇದ್ದಂಗ, ಈ ಗೀತಾ ಜ್ಞಾನ ಸಕ್ರಿ ಪಾಯಸ ಇದ್ದಂಗ, ಇದು ಅಮೃತ ಇದ್ದಂಗ. ಇದನ್ನ ಯಾರು ಸೇವನೆ ಮಾಡ್ತಾರಲ್ಲ ಅದು ಅವ್ರು ಅನುಭವಿಸ್ಬೇಕು ವಿನಃ ಅದು ಹೆಂಗದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಗುರು ಕೃಪೆಯಿಂದ ಎಲ್ಲರೂ ಯೋಗ್ಯರಾಗಬಹುದು ಅಂತ ಗುರು ಕೃಪೆ ಇಂದ ಮಾತ್ರ ನಾನು ಈ ಕಾರ್ಯ ಮಾಡಕ್ ಹೊರಟಿನಪ್ಪ ಇಂದ್ರೆ ನಾನು ಅನ್ನೋದಿಲ್ಲ. ಇಲ್ಲಿ ಎಲ್ಲವೂ ಶ್ರೀ ಗುರು ಅಂತ ಗುರುವಿನ ಯೋಗ್ಯ, ಆ ಗುರು ನನಗೆ ಯೋಗ್ಯ ಮಾಡದ ಅನ್ನುವಂಥ ಮಾತನ್ನ ಹೇಳಿ ಮಾವಲಿಯವರು ಈ ವಿಷಯನ್ನ ಇಲ್ಲಿ ತನಕ ನುಡಿಸಿರುವಂಥ ವಿಚಾರಗಳು ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ ಶ್ರೀ ಮಾವಲಿಯವರ ಚರಣಗಳಿಗೆ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೂ ಶರಣ.